ಇನ್ನು ದರ್ಶನ್ ಕೇಸ್ ಸಂಬಂಧ ರಾಬರ್ಟ್ ಸಿನಿಮಾದ ನಿರ್ಮಾಪಕ ಉಮಾಪತಿ ಗೌಡ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ. ಅಯ್ಯೋ ತಗಡೆ ಎಂದಿದ್ದಂತಹ ದರ್ಶನ್ಗೆ ಮಾತಿನಲ್ಲೇ ತಿರುಗೇಟು ಕೊಟ್ಟಿದ್ದಾರೆ. ದೇವರಂಥ ಮನುಷ್ಯ, ನಾಯಿ ಅಂತ ಬುದ್ಧಿ ಅಂತಾರಲ್ಲ ಹಾಗೆ. ಬೆಳಿಗ್ಗೆ ಗುಡ್ ಮ್ಯಾನ್, ಸಂಜೆ ಅದರ ಬ್ಯಾಡ್ ಮ್ಯಾನ್. ಮನುಷ್ಯನ ಚಟ್ಟ ಏರಿಸುವಂತಾಗಬಾರ್ದು. ಅವರವರ ಹವ್ಯಾಸ, ಅವರವರ ಚಟಗಳು ಹಾಳು ಮಾಡುತ್ತೆ. ನಮ್ಮ ಚಟ ಹತ್ತಿಸುವವರೆಗೂ ಆಗಬಾರ್ದು. ಕೂತ್ರೆ ಜುಟ್ಟು, ನಿಂತರೆ ಕಾಲು, ಇದು ಅವರ ಚಾಳಿ ಅಂತ ಮಾತಿನಲ್ಲೇ ತೆಗೆದಿದ್ದಾರೆ. ಮನೆಯಲ್ಲಿ ಕಿವಿ ಹಿಂಡೋರು ಇರಬೇಕು, ಇದ್ದಿದ್ರೆ ಹೀಗೆಲ್ಲ ಆಗ್ತಿರ್ಲಿಲ್ಲ ಅಂತ ಉಮಾಪತಿ ಚಾಟಿ ಬೀಸಿದ್ದಾರೆ. ಸರ್, ನಾನು ಈಗಾಗಲೇ ಹೇಳಿದೆ, ಅಕ್ಷಮ್ಯ ಅಪರಾಧ ಅದು. ಯಾವುದೇ ಕಾರಣಕ್ಕೂ ಕೂಡ ಯಾರು ಅಪರಾಧ ಮಾಡಿದ್ರು ತಪ್ಪೇ ಸರ್. ಯಾಕಂದರೆ ನಾನು ಮಾಧ್ಯಮಗಳ ಮುಖಾಂತರ ಕೇಳ್ಕೊತಿದ್ದೆ, ಮತ್ತು ನನ್ನದೇ ಆದಂಥ ಒಂದು ಸ್ನೇಹಿತರ ಬಳಗದಿಂದ ಕೆಲವೊಂದಷ್ಟು ಮಾಹಿತಿಗಳು ಬಂತು. ಏನು ಅಂದರೆ, ಈ ಆತ ಎಷ್ಟೇ ಬೇಡ್ಕೊಂಡ್ರು ಕೂಡ ಬಿಡಲಿಲ್ಲ ಅಂಥೇಳಿ, ಮತ್ತು ಮೆಗ್ಗರರು ಮತ್ತೊಂದು ಇನ್ನೊಂದು ತರಿಸೋದು. ಮತ್ತು ನಾನು ಅನ್ಕೊಳ್ಳೋದೇನೆಂದರೆ, ಇದನ್ನು ಸಾಯಿಸಬೇಕು ಅಂತಲೇ ಕರ್ಕೊಂಬಂದ್ರು ಏನೋ ಅಂತ ಗೊತ್ತಿಲ್ಲ ಸರ್. ನಾನು ಯಾರೋ ಆರೋಪಿ ಬಗ್ಗೆ ಮಾತಾಡ್ತಾ ಇಲ್ಲ. ನಡೆದಿರೋವಂಥದ್ದು ಯಾರೇ ಮಾಡಿದ್ರು ತಪ್ಪೇ. ಆಮೇಲೆ ಮುಖ್ಯವಾಗಿ ನೋಡಿ, ಎದೆ ಮೇಲೆ ಅಚ್ಚೆ ಹಾಕ್ಸ್ಕೊಂಡು ನಾನು ಎದೆ ಬಗ್ಗದು ತೋರಿಸ್ಬಿಡ್ತೀನಿ. ಇವತ್ತು ಯಾರೂ ಆಂಜನೇಯ ಇಲ್ಲ ಸರ್. ಶ್ರೀರಾಮನ್ ತೋರಿಸುವಂಥ ಭಕ್ತಿ ಆ ಕಾಲನೂ ಇವತ್ತಲ್ಲ. ನಾನು ಹೇಳೋದೇನೆಂದರೆ, ನೀನು ಬದುಕು, ನಾನು ಬದುಕ್ತೀನಪ್ಪ. ನೀನು ಚೆನ್ನಾಗಿರೋ, ನಾನು ಚೆನ್ನಾಗಿ. ಆಯ್ತು, ನೀನು ಏನೇ ತೊಂದರೆ ಕೊಡು, ಎಷ್ಟು ದಿನ ತೊಂದರೆ ಕೊಡ್ತೀಯ? ನಾಯಿಗಳು ಬಗಳ್ತವೆ, ಎಷ್ಟೊತ್ತೊಂದು ಬಗಳ್ತವೆ, ಗಂಟು ಒಣಗೋವರೆಗೂ ಬಗಳ್ತವೆ, ಆಮೇಲೆ ಸೈಲೆಂಟ್ ಹೋಗೋಗಿ ಮೂಲೆಯಲ್ಲಿ ಮಲಗಿರ್ತವೆ. ನನಗೆ ಯಾರೋ ಒಬ್ರು ಹೇಳ್ತಾ ಇದ್ರು, ನೋಡಿ ಸ್ವಾಮಿ, ಇವತ್ತಿನ ಕಾಲ ಹೆಂಗೆ ಅಂದರೆ, ಒಳ್ಳೆಯವರ ಇರ್ಬೋದು, ದೇವರಂಥ ಮನುಷ್ಯ ನಾಯಂಥ ಬುದ್ಧಿ ಅಂತಾರೆ. ಸೊ ಹಂಗೆ ಬಿಟ್ಟಾಕಿ ಸರ್. ಆತ ನಾನು ಕಂಡಂತೆ ನನ್ನ ಜೊತೆಲಿ ಇರೋವರೆಗೂ, ನಾನು ಅವರು ಸ್ನೇಹಿತರಾಗಿರೋವರೆಗೂ ಒಳ್ಳೆ ವ್ಯಕ್ತಿನೇ ಸರ್. ಆತ ಏನಂದ್ರೆ, ಅದೇನೋ ಹೇಳ್ತಾರಲ್ಲ, 6 ಗಂಟೆ ಮೇಲೆ ಬ್ಯಾಡ್ ಮ್ಯಾನು, 6 ಗಂಟೆಗೂ ಮುಂಚೆ ಗುಡ್ ಮ್ಯಾನ್ ಅಂತ. ಹಂಗೆ ಅವ್ರವ್ರ ಹವ್ಯಾಸ, ಅವ್ರವ್ರ ಚಟಗಳು ಅವ್ರನ್ನ ಹಾಳು ಮಾಡುತ್ತೋ ಅಷ್ಟೇ. ಯಾವತ್ತೂ ಅಷ್ಟೇ, ನಮ್ಮ ಚಟ ಹಚ್ಚೋವರೆಗೂ ಇರಬಾರ್ದು. ಚಟ ಹಚ್ಚೋವರೆಗೂ ತಲೆಲಿಡ್ಕೊಳ್ಳಿ, ನಮ್ಮ ಚಟ ಹಚ್ಚೋವರೆಗೂ ಆಗಬಾರ್ದು ಸರ್. ಯಾವುದೇ ಒಂದು ಇದ್ರೂ ಅಷ್ಟೇ, ಅದೊಂದು ಸಮಯ ಸಂದರ್ಭ ಮತ್ತು ಅದೊಂದು ಸೀಮಿತವಾಗಿ ಇಟ್ಕೋಬೇಕಾಗ್ತದೆ. ಯಾವುದೇ ಆದರೂ ಅತಿ ಆದರೂ ಅಮೃತ ವಿಷ ಆಗ್ತದೆ. ದುಡ್ಡು ಎಲ್ಲದನ್ನು ಕೊಂಡ್ಕೋಬೋದು, ಆದರೆ ಹೋಗಿರೋ ಜೀವನ ಕೊಂಡ್ಕೊಂಬರೋಕ್ಕಾಗಲ್ಲ. ನಡೆದಿರೋ ತಪ್ಪುಗಳನ್ನ ಸರಿ ಮಾಡೋಕ್ಕಂತೂ ಆಗಲ್ಲ ಸರ್. ಸರ್, ಯಾರೇ ಆ ಥರದ ಕೆಲಸ ಮಾಡಿದರೆ ಖಂಡಿತವಾಗ್ಲೂ ಅವ್ರಿಗೆ ಗಲ್ಲಿಗೆ ಏರಿಸ್ಬೇಕಾಗ್ತದೆ ಸರ್. ನಾವು ಯಾರಿಗೋ ತೊಂದರೆ ಕೊಟ್ಟು, ಯಾರನ್ನೋ ಆಳಿಸಿ, ಯಾರನ್ನೋ ಮಣ್ಣಿಗಾಕಿ ನಾವು ನೆಮ್ಮದಿಯಾಗಿ ಬದುಕ್ತೀವಿ ಅನ್ನೋದು ಸುಳ್ಳು ಸರ್. ಪಾಪ ಪ್ರಜ್ಞೆ ಕಾಡ್ತಾನೆ ಇರ್ತದೆ. ನಾನು ಆರೋಪಿದು ನಾನು ನೋಡಿದ್ದೀನಿ. ಕೂತ್ರೆ ಜುಟ್ಟು, ನಿಂತರೆ ಕಾಲು. ನನ್ನ ಅನುಭವ ಇದು. ಏನೇ ಆದರೂ ಕೂಡ ಇನ್ನು ಮುಂದಕ್ಕಾದರೂ ಸ್ವಲ್ಪ ಸುಧಾರಿಸ್ಕೋಬೇಕಾಗ್ತದೆ. ಇಲ್ಲ ಅಂದಾಗ ಏನಾಗ್ತದೆ ಅಂದರೆ, ಜನ ರೊಚ್ಚಿಗೆ ಹೇಳ್ತಾರೆ ಸರ್. ದುಡ್ಡು ಎಲ್ಲದನ್ನು ಕೊಂಡ್ಕೋಬೋದು, ಆದರೆ ಹೋಗಿರೋ ಜೀವನ ಕೊಂಡ್ಕೊಂಬರೋಕ್ಕಾಗಲ್ಲ. ನಡೆದಿರೋ ತಪ್ಪುಗಳನ್ನ ಸರಿ ಮಾಡೋಕ್ಕಂತೂ ಆಗಲ್ಲ ಸರ್. ಸರ್, ಯಾರೇ ಆ ಥರದ ಕೆಲಸ ಮಾಡಿದರೆ ಖಂಡಿತವಾಗ್ಲೂ ಅವ್ರಿಗೆ ಗಲ್ಲಿಗೆ ಏರಿಸ್ಬೇಕಾಗ್ತದೆ ಸರ್. ನಾವು ಯಾರಿಗೋ ತೊಂದರೆ ಕೊಟ್ಟು, ಯಾರನ್ನೋ ಆಳಿಸಿ, ಯಾರನ್ನೋ ಮಣ್ಣಿಗಾಕಿ ನಾವು ನೆಮ್ಮದಿಯಾಗಿ ಬದುಕ್ತೀವಿ ಅನ್ನೋದು ಸುಳ್ಳು ಸರ್. ಪಾಪ ಪ್ರಜ್ಞೆ ಕಾಡ್ತಾನೆ ಇರ್ತದೆ. ನಾನು ಆರೋಪಿದು ನಾನು ನೋಡಿದ್ದೀನಿ. ಕೂತ್ರೆ ಜುಟ್ಟು, ನಿಂತರೆ ಕಾಲು. ನನ್ನ ಅನುಭವ ಇದು. ಏನೇ ಆದರೂ ಕೂಡ ಇನ್ನು ಮುಂದಕ್ಕಾದರೂ ಸ್ವಲ್ಪ ಸುಧಾರಿಸ್ಕೋಬೇಕಾಗ್ತದೆ. ಇಲ್ಲ ಅಂದಾಗ ಏನಾಗ್ತದೆ ಅಂದರೆ, ಜನ ರೊಚ್ಚಿಗೆ ಹೇಳ್ತಾರೆ ಸರ್. ಆತ ನಾನು ಕಂಡಂತೆ ನನ್ನ ಜೊತೆಲಿ ಇರೋವರೆಗೂ, ನಾನು ಅವರು ಸ್ನೇಹಿತರಾಗಿರೋವರೆಗೂ ಒಳ್ಳೆ ವ್ಯಕ್ತಿನೇ ಸರ್. ಆತ ಏನಂದ್ರೆ, ಅದೇನೋ ಹೇಳ್ತಾರಲ್ಲ, 6 ಗಂಟೆ ಮೇಲೆ ಬ್ಯಾಡ್ ಮ್ಯಾನು, 6 ಗಂಟೆಗೂ ಮುಂಚೆ ಗುಡ್ ಮ್ಯಾನ್ ಅಂತ. ಹಂಗೆ ಅವ್ರವ್ರ ಹವ್ಯಾಸ, ಅವ್ರವ್ರ ಚಟಗಳು ಅವ್ರನ್ನ ಹಾಳು ಮಾಡುತ್ತೋ ಅಷ್ಟೇ. ಯಾವತ್ತೂ ಅಷ್ಟೇ, ನಮ್ಮ ಚಟ ಹಚ್ಚೋವರೆಗೂ ಇರಬಾರ್ದು. ಚಟ ಹಚ್ಚೋವರೆಗೂ ತಲೆಲಿಡ್ಕೊಳ್ಳಿ, ನಮ್ಮ ಚಟ ಹಚ್ಚೋವರೆಗೂ ಆಗಬಾರ್ದು ಸರ್. ಯಾವುದೇ ಒಂದು ಇದ್ರೂ ಅಷ್ಟೇ. ಯಾವತ್ತು ಕಲಾವಿದ್ರು, ನನ್ನ ಅವ್ರಿಗೇನೋ ಹೇಳುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ, ಬಟ್ ನನಗನ್ಸಿರೋದು, ನಾನು ದೂರದಿಂದ ನಿಂತ್ಕೊಂಡು ನೋಡಿದಾಗ ನನಗನ್ಸಿರೋದು, ತಲೆಗೆ ಏರಿಸ್ಕೊಂಡ್ಬಿಡ್ತಾರೆ ಆ ಹಮ್ ಅನ್ನೋದು. ಆಮೇಲೆ ನಾನು ಎಷ್ಟೋ ಜನ ನೋಡ್ತಾ ಇರ್ತೀನಿ, 5 ಜನ 10 ಜನ ಗನ್ಮ್ಯಾನ್ಗಳನ್ನ ಇಟ್ಕೊಂಡು, ಜನನೇ ಇರಲ್ಲ, ಸೈಡ್ಗೆ ಹೋಗು ಅಂತ ಹೇಳ್ತಾ ಇರ್ತಾರೆ. ನಾನು ಏನಾ ಇದು, ಯಾರು ಇಲ್ಲ ಅಲ್ಲಿ, ಸೈಡ್ಗೆ ಹೋಗು ಅಂದರೆ ಕ್ಯಾಮ್ರಾ ಆಫ್ ಐತಯ್ಯ, ಇವಾಗಲೂ ರಿಯಾಲಿಟಿಯಲ್ಲಿ ಬದುಕ್ರೆ ಅಂತ ಕೆಲವೊಬ್ರು ನಾನು